ಗ್ರಾಮಾಂತರ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ನೀವು ಏನು ಹೇಳಿದಿರಿ, ಸುಮಾರು ಅಂಥ ಮೇಜರ್ ವಿಚಾರಗಳೇನು ಹೇಳಿಲ್ಲ. ನಾವು ಕೂಡ ಈ ಬಂದಾಗ ಪಿಟಿಷನರ್ ಅಂದರೆ ಅರ್ಜಿದಾರಗಳು ಕಂಪ್ಲೇಂಟ್ದಾರಗಳು ಯಾವ್ಯಾವ ಬಂದಾಗ ತಾರತಮ್ಯದನ್ನು ನಡೀತಾ ಒಂದು ನಮ್ಮ ಗಮನಕ್ಕೆ ಬರ್ದಂಗೆ ಸಬ್ ಇನ್ಸ್ಪೆಕ್ಟರ್ ಗಮನಕ್ಕೆ ಬಂದಂಗೆ ಮರ್ದಂಗೆ ಏನೋ ನಡೆದಿದ್ರೆ ಅದನ್ನು ಬೇಕಾದರೆ ನಾವು ಕೂಲಂಕುಷವಾಗಿ ವ್ಯವಸ್ಥೆ ಮಾಡ್ತೀವಿ. ಅದಕ್ಕೇನು ತೊಂದರೆ ಇಲ್ಲ, ಕಾನೂನಿನಲ್ಲಿ ತೊಗೊತೀವಿ. ಈಗ ಇತ್ತೀಚೆಗೆ ನಮ್ಮ ಪೊಲೀಸ್ ಸ್ಟೇಷನ್ ಬಂದಾಗ ಈಗ ಈ ಹೊಸ ವರ್ಷ ಸ್ಟಾರ್ಟ್ ಆದಮೇಲೆ 10-11 ಕೇಸುಗಳಲ್ಲಿ ಮೃತ ಆಗಿದ್ದಾರೆ. ಅಪಘಾತದಲ್ಲಿ 5ರಿಂದ 6 ಕೇಸು ಪೋಕ್ಸೋ ಕೇಸ್ಗಳಾಗಿದ್ದಾವೆ. ಇದೆಲ್ಲ ಆಗ್ತಾ ಇರೋದೆಲ್ಲ ನಮ್ಮ ಜಾತಿ ಮನುಷ್ಯ ಅಂತ ಹೇಳ್ತಾ ಇಲ್ಲ, ಮನುಷ್ಯತ್ವನೇ. ಈ ಪೋಕ್ಸೋ ಕೇಸಲ್ಲಿ ಎಲ್ಲ ನಮ್ಮ ಹಿಂದುಳಿದ ಮತ್ತು ಎಲ್ಲ ಕೆಳಮಟ್ಟದ ಮಕ್ಕಳು ಈ ಕೆಲಸ ಪೋಕ್ಸೋ ಕೇಸಲ್ಲಿ ಮದುವೆ ಚೈಲ್ಡ್ ಮ್ಯಾರೇಜ್ ಮಾಡೋ ಅಂಥದ್ದು ಕಾರ್ಯಕ್ರಮ ಆಗ್ತಾಯಿದೆ. ಅದರಿಂದ ನಾನು ಯಾಕೆ ದಲಿತ ನಮ್ಮ ಸಭೆಯ ಮುಖಂಡರುಗಳಿಂದ ಮನವಿ ಮಾಡೋದೇನಂತಂದರೆ, ದಯಮಾಡಿ ನಿಮಗೆಲ್ಲ ಕಾಲೋನಿಗಳಲ್ಲಿ ನೀವೇ ಕರೀರಿ, ಒಂದು ಸಭೆ ಮಾಡೋಣ. ಅದೇನು ದೊಡ್ಡದಲ್ಲ ಮಾಡ್ತಾ ಇದೀವಿ ಅಂತ ಹೇಳಿ ಕರೀರಿ, ನಾವು ಬರ್ತೀವಿ. ಬಂದಾಗ ಒಂದು ಪೋಕ್ಸೋ ಕಾಯ್ದೆ ಮೇಲೆ ಮತ್ತು ಚೈಲ್ಡ್ ಮ್ಯಾರೇಜ್ ಬಗ್ಗೆ, ಲೇಬರ್ ಚಿಕ್ಕ ವಯಸ್ಸಿಗೆ ಮಕ್ಕಳನ್ನ ಕೆಲಸಕ್ಕೆ ಕಳಿಸುವಂಥ ವಿಚಾರದ ಬಗ್ಗೆ ಮತ್ತು ಕಾನೂನಿನ ಬಗ್ಗೆ ಅವ್ರಿಗೆಲ್ಲರಿಗೂ ತಿಳುವಳಿಕೆ ಮಾಡೋಣ. ನೀವು ಯಾರು ಕೂಡ ಇದ್ರ ಬಗ್ಗೆ ಯಾರು ಮಾಡಲ್ಲ, ಬರ್ತೀರಿ. ನಾನು ಯಾರಾದರೂ ಒಬ್ಬ ದಲಿತ ಸಮುದಾಯದ ಲೀಡರ್ಗಳು ನಾನು ಕೇಳ್ತೀನಿ, ಇಂಥ ಕಾರ್ಯಕ್ರಮ ಮಾಡಿದ್ದೀವಿ ಬನ್ನಿ ಸರ್ ಅಂತ ಒಬ್ಬರು ಇದುವರೆಗೂ ಕರೆದಿಲ್ಲ. ಇಂಥ ಏನೋ ಕೆಳಮಟ್ಟದಾಗ ಸ್ವಲ್ಪ ಗೊತ್ತಿರಲ್ಲ ಅವ್ರಿಗೆ. ಕೆಲವ್ರಿಗೆ ಎಜುಕೇಷನ್ ಸಮಸ್ಯೆ ಇರ್ತದೆ, ಕೆಲವ್ರಿಗೆ ಏನೋ ಪ್ರಾಬ್ಲಮೇಷನ್ ಇದೆ. ಅವ್ರು ಕಾನೂನಿನಲ್ಲಿ ಹೇಳೋಂಥದ್ದು ಓದೋಂಥ ವ್ಯವಸ್ಥೆ ಮಾಡೋಕ್ಕೆ ಕಾರ್ಯಕ್ರಮವನ್ನು ನೀವೆಲ್ಲ ಕಾಲೋನಿಗಳಿಗೆ, ಕಾಲೋನಿ ಅಂತ ಶಬ್ದ ಬೇಡ, ಅವನು ಬಡಾವಣೆ ಅಂತ ಶಬ್ದ ಬಳಸೋಣ. ಕಾಲೋನಿ ಅಂತ ಹಳೆ ಕಾಲಗಳಾಗೋಯ್ತಿದ್ರು. ಅಲ್ಲದ್ರೆ ಕಾಲೋನಿ ಅನ್ನೋ ಶಬ್ದ ಬರಬಾರ್ದು. ಈಗ ನಾವು ಶಿಕ್ಷಕರ ಕಾಲೋನಿ ಸ್ಕೂಲ ನಮ್ಮ ಏರಿಯಾದಾಗ ನಾವೇ ಉದ್ಘಾಟನೆ ಮಾಡಿದ್ವಿ. ಅವಾಗ ಈಗ ಶಿಕ್ಷಕರ ಬಡಾವಣೆ ಅಂತ ಬದಲಾವಣೆ ಆಗಿದೆ. ಯಾರು ಮುನಿಯಪ್ಪ ಬಡಾವಣೆ, ಈ ಥರ ಬಡಾವಣೆಗಳಂತಾಗಲಿ, ಹೌದಲ್ಲ? ಕಾಲೋನಿಗಳೆಲ್ಲ ಶಬ್ದಗಳೇ ಅವಶ್ಯಕತೆ ಇಲ್ಲ ಅನಿಸ್ತದೆ ನನ್ನ ತಿಳಿದ ಮಟ್ಟಿಗೆ, ಅಲ್ವೇನ್ರಿ? ಹೌದಲ್ಲನಪ್ಪ? ಏನಾದ್ರು ಬೇಜಾರಿದೆಯಾ? ಆಮೇಲೆ ಮಕ್ಕಳಿಗೆ ಚಿಕ್ಕ ವಯಸ್ಸು ಮದುವೆ ಮಾಡೋದು, ಆಮೇಲೆ DL ಓಡಾಡಿಸ್ತಾ ಇದ್ದಾರೆ. ಅದ್ರ ಬೇಗ ಕಾನೂನು ಅರಿವು ಮಾಡೋಣ. ಇನ್ಶೂರೆನ್ಸ್ ಇಲ್ಲದೆ ನೋಡಿ, ಈಗ ಸುಮಾರು 7-8 ಕೇಸ್ ಆಗಿದೆ. ಯಾರ ಹತ್ರ DL ಇಲ್ಲ. ಎಲ್ಲ ಪಾಪ ಓದು ಬರ ಇಲ್ದವರು, ಅಲ್ಲ 8th 10th ಓದಿರೋದು. ಇಂಥವಾಗ ನೀವು DLಗಳ ವ್ಯವಸ್ಥೆ ಮಾಡ್ಸಕ್ಕೆ ಹಿಂಗೆ ಮಾಡೋಣ ಯಾವ ಥರ ಅಂತ ಈ ಒಂದು ಕಾರ್ಯಕ್ರಮಗಳು ಏನು ಹೇಳಲ್ಲ. ಏನೆಲ್ಲ ಬೇರೆ ಎಲ್ಲ ಹೇಳಿದ್ದೀರಿ, ಅದು ಕಾನೂನು ಬರೋಂಥವೇ, ಕಾನೂನು ಬರೆದಂಥವಲ್ಲ. ಈ ನಾವು ಬೆಳವಣಿಗೆ ಆಗಂಥ ಕಾನೂನಿಗೆ ಮನಸ್ಸು ತೃಪ್ತಿ, ಧೈರ್ಯ. ಈಗ DL ಇದ್ರೆ ಧೈರ್ಯ ಬರುತ್ತೆ, ಇನ್ಶೂರೆನ್ಸ್ ಇದ್ರೆ ಧೈರ್ಯ ಬರುತ್ತೆ, RC ಬುಕ್ ಇದ್ರೆ ಧೈರ್ಯ ಬರುತ್ತೆ. ನಾವು ವೆಹಿಕಲ್ ಇಟ್ಕೊಂಡಾಗ ಯಾರ್ದೋ ಗಾಡಿ ನಿಂತ್ಕೊಂಡು ಹೋಗ್ಬೇಕಾದ್ರೆ ಧೈರ್ಯವಾಗಿ ಇನ್ಶೂರೆನ್ಸ್ ಅದೇ ಬಿಡಪ್ಪ DL ಅದೇ ಅಂತ ಓಡಿಸ್ಬೋದು, ಹೌದಲ್ಲ? ಈಗ ನೋಡಿ, ನೆನ್ನೆ ಬೂದಾಳ್ ಗೇಟಲ್ಲಿ ಕೊತ್ನೂರವರು ಒಬ್ಬ ಮನುಷ್ಯ ನಾನು ನೋಡಿದ್ದೀನಿ, ಆಕ್ಸಿಡೆಂಟ್ ಆಗೋನೆ. ಅವ್ರ ಆಪೋಸಿಟ್ ಅವನಿಗೆ ಹುಡುಗ ಬಂದು ಹಿಂದೆ ಅಂತ ಹೊಡೆದ್ಬಿಟ್ಟಾನೆ. ಬಟ್ ಎಲ್ರಿಗೂ DL ಇದೆ, ಒಂದು ಇನ್ಶೂರೆನ್ಸ್ ಇದೆ. ಪಾಪ ಅವ್ರಿಗೆ ಈಗ ಅನುಕೂಲ ಆಗ್ತದೆ. ಏನು ಹೇಳೋ, ಅವ್ರ ಪಾಪ ಒಬ್ಬ ಮಗಳು ಇರೋದು, ಹೆಣ್ಮಗಳು, ಗಂಡ ಹೆಂಡತಿ, ಭಾರಿ ಒಳ್ಳೆ ಮನುಷ್ಯ ಆತ. ನೋಡು, ಗ್ರಾಚಾರ ತಪ್ಪಿ ಹಿಂದ್ಗಡೆಯಿಂದ 2 ವೀಲರ್ ಬಂದು ಹೊಡೆದು ಕೈ ಕಾಲೆಲ್ಲ ಮುರಿದೋಗಿದೆ. ಅದನ್ನ ಪ್ರಕಾಶ್ ಅಂತ ನಮ್ಮ ಸಿದ್ಧಾರ್ಥ ನಗರದವ್ರ ಮಾವ ಅಂತ ಫೋನ್ ಮಾಡಿದ್ನು. 5 ಗಂಟೆ ಮೇಲೆ ಮಾಡಿದ್ದ, ಬೆಳಗ್ಗೆ ಮಾಡಿರಲಿಲ್ಲ. ಹಂಗೆ ಎಲ್ಲ ಅಂತ ಮಾಡ್ಕೊಳ್ಳೋದಂತ. ಇಂಥ ಪೊಲೀಸ್ ಸ್ಟೇಷನ್ಗಳಿಗೆ ಯಾರು ಬಂದರೂ ನಿಮ್ಗೇನು ತೊಂದರೆ ಇಲ್ಲ. ಯಾರಾದ್ರೂ ನಿಮ್ಗೆ ಸಬ್ ಇನ್ಸ್ಪೆಕ್ಟರ್ಗಳು ಯಾರಾದ್ರೂ ನಿಮ್ಗೆ ರೋಪ್ ಹಾಕ್ತಾರಾ? ಏನಿಲ್ಲಲ್ಲ, ನೀವು ಬರ್ತೀರಿ, ನೀವು ಅರ್ಜಿ ತೊಗೊಂಬತ್ತೀರಿ, ಏನಿದೆ ಅದು ಕೂತ್ಕೊಂಡು ಮಾತಾಡ್ತೀರಿ. ಕೆಲವೊಂದು ಆಗ್ಬೋದು, ಕೆಲವೊಂದು ಲೇಟ್ ಆಗ್ಬೋದು ಸಿವಿಲ್ ವ್ಯಾಜ್ಗಳಾಗ. ಕರೆಕ್ಟಾ? ಸಿವಿಲ್ ವ್ಯಾಜ್ ಬಂದ ತಕ್ಷಣ ಹಿಂಗೆ ತೀರ್ಮಾನ ಆಗ್ಬಿಡ್ತದೆ ಅಂತ ಅನ್ನೋಕ್ಕಾಗಲ್ಲ. ಅದು ಯಾರ್ಯಾರ ಹೆಸರಾಗಿರ್ತದೋ, ಏನಿರ್ತದೋ, ಈಗ ಖಾತೆ ಯಾರ ಹೆಸರಾಗಿರ್ತದೋ, ಏನೇನೋ ಆಗಿರ್ತದೆ. ಅದನ್ನೆಲ್ಲ ಕೂಲಂಶ ಅದನ್ನು ಸ್ಕ್ರೂಟ್ನಿ ಮಾಡೋದೇ ಲೇಟ್ ಆಗ್ಬಿಡ್ತದೆ. ಅದರಿಂದ ನೀವು ಇಷ್ಟೊತ್ತು ನಾನು ಹೇಳಿದ ವಿಚಾರಗಳನ್ನು 2 ಪಾಯಿಂಟ್ ಅಷ್ಟೇ ಹೇಳಿದ್ದೀನಿ. ಅದನ್ನು ನೀವೆಲ್ಲ ನಮಗೆ ಕಾಲೋನಿಗಳಲ್ಲಿ ಅದು ಬಿಟ್ಟು ಏನು ಬಡಾವಣೆಗಳಲ್ಲಿ ನಮ್ಮ ಊರುಗಳಲ್ಲಿ ಇರ್ತಾವಲ್ಲ, ಕೇರಿಗಳಲ್ಲಿ ಬಂದು ಆ ಒಂದು ಸಂಘಟನೆ ಮಾಡಬೇಕು. ಅಲ್ಲಿ ನಾವು ನಾವು ಕರೆದು ಸಬ್ ಇನ್ಸ್ಪೆಕ್ಟರ್ ಒಂದು ಕಡೆ ಬರ್ತಾರೆ, ನಾವು ಒಂದು ಕಡೆ ಏಕಕಾಲದಲ್ಲಿ ಒಂದು 10-15 ಊರಲ್ಲಿ ಮಾಡಿ ಸಮಾಜಕ್ಕೆ ಮುಂದೆ ಬರೋಂಥವ್ರು ಅವ್ರು ಇಂಥ ಊರುಗಳು ಹಿಂಗೆ ಮಾಡ್ತಾ ಇದ್ದಾರಪ್ಪ, ಡ್ರಿಂಕ್ಸ್ ಮಾರೋದು ತಪ್ತದೆ, ಊರುಗಳಾಗಿ ಬಂದ್ಬಿಡ್ತಾರೆ ಪೊಲೀಸ್ನವ್ರು, ಏನು ಇಟ್ಕೊಂಡೋದು ಕೇಸ್ ಹಾಕ್ತಾರೆ, ನೀವೆಲ್ಲ ಮಾಡ್ಬಾರ್ದು ಅಂತೇಳಿ ಸ್ಪಾಟ್ನಲ್ಲೇ ಒಂದು ಕಾರ್ಯಕ್ರಮವನ್ನು ಅಲ್ಲೇ ದಲಿತ ಮೀಟಿಂಗ್ನಲ್ಲಿ ಅಲ್ಲೇ ಮಾಡೋಣ ಅಂತೇಳಿ ಈ ಸಭೆಗೆ ನೀವೆಲ್ಲ ಬಂದು ಈ ಒಂದು ಕಾರ್ಯಕ್ರಮ ಭಾಗವಹಿಸಿದಿರಿ. ಎಲ್ಲರೂ ನಿಮ್ಮನ್ನು ಹೊಂದಿಸಿ 2 ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಕರ್ನಾಟಕ.